ಯರ್ಲಂಪಲ್ಲಿ ಗ್ರಾಮದಲ್ಲಿ ಸಮಾಜ ಸೇವೆ, ಜನರ ಅಭಿವೃದ್ಧಿ ಹೆಸರು ಪಡೆದ ಗೌರವಾನ್ವಿತ ಕುಟುಂಬ ಅಕ್ಕಿಸಾನಿ ಗೋಪಾಲ್ ರೆಡ್ಡಿ ಮತ್ತು ಅಕ್ಕಿಸಾನಿ ಸರಸ್ವತಮ್ಮರವರ ಸ್ಮರಣಾರ್ಥ ಅಂಗವಾಗಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಂಡು ಕಾರ್ಯಕ್ರಮದಲ್ಲಿ ಗೌರವಾನ್ವಿತರು ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರು ಉದ್ಘಾಟನೆ ಹಮ್ಮಿಕೊಂಡು ಸಮಾಜ ಸೇವೆ, ಹಿರಿಯರ ತಂದೆ ತಾಯಿ ಆಶೀರ್ವಾದ ನಮ್ಮ ಗ್ರಾಮದ ಅಭಿವೃದ್ಧಿ ವಿಶ್ವಾಸ ಈ ದಿನ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ದ ಗೌರವಾನ್ವಿತರು ಡಾಕ್ಟರ್ ಕಾರ್ತಿಕ್ ವೈಎಸ್ ರವರ ನೇತೃತ್ವದಲ್ಲಿ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಎಲ್ಲ ಜನಸಾಮಾನ್ಯರ ಕುಟುಂಬಗಳ ನೆಮ್ಮದಿ, ಸುಖ, ಶಾಂತಿ ಜೀವನ ಇರಬೇಕು ಎಂಬ ಉದ್ದೇಶ ಪ್ರತಿ ವರ್ಷವೂ ಇದೇ ರೀತಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಜನರಿಗಾಗಿ ಜನರಿಗೋಸ್ಕರ ನನ್ನ ಸದಾ ಸೇವೆ ಹಮ್ಮಿಕೊಳ್ಳುತ್ತೇನೆ ಎಂಬುದಾಗಿ ಸಮಾಜ ಸೇವಕರು ಡಾಕ್ಟರ್ ಕಾರ್ತಿಕ್ ವೈಎಸ್ ರವರು ತಿಳಿಸಿದರು. ಹಾಗೂ ಹಿರಿಯರ ಕುಟುಂಬ ಸವಿನೆನಪು ಮರೆಯಲಾರದ ದಿನಗಳ ಹಮ್ಮಿಕೊಳ್ಳುತ್ತೇವೆ ಎಂಬುದಾಗಿ ಮತ್ತೊಮ್ಮೆ ವ್ಯಕ್ತಪಡಿಸಿದರು. ಅದೇ ರೀತಿ ಡಾಕ್ಟರ್ ಅವರ ಹೇಳಿಕೆ ಮತ್ತು ಶ್ರೀಮತಿ ಸುಜಾತಾ ಮೇಡಂ ಆರೋಗ್ಯ ತಪಾಸಣೆ ಶಿಬಿರದ ಬಗ್ಗೆ ಸಲಹೆ ಸೂಚನೆಗಳು ಸವಿಸ್ತಾರವಾಗಿ ತಿಳಿಸಿದರು. ಅದೇ ರೀತಿ ಈ ಸಮಯದಲ್ಲಿ ಡಾಕ್ಟರ್ ಕಾರ್ತಿಕ್ ರವರ ಶ್ರೀಮತಿಯವರು ಉಚಿತ ಶಿಬಿರದ ಬಗ್ಗೆ ಎಲ್ಲ ರೀತಿ ಸಲಹೆಗಳು ತಿಳಿಸಿದರು. ಈ ದಿನ ಶಿಬಿರಕ್ಕೆ ಬಂದಿರುವ ಗೌರವಾನ್ವಿತ ಊರಿನ ಗ್ರಾಮಸ್ಥರು, ಜನಸಾಮಾನ್ಯರು ಎಲ್ಲರಿಗೂ ಫಲಹಾರ ಮತ್ತು ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಮಜ್ಜಿಗೆ ವ್ಯವಸ್ಥೆ ಎಲ್ಲ ರೀತಿ ಸಹಕರಿಸಿದರು. ಡಾಕ್ಟರ್ ಕಾರ್ತಿಕ್ ಕುಟುಂಬಸ್ಥರು ಬಂದಿರುವ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. మానసికంగా కొంచెం ఇదైంటావు ఆయన అందరూ నీకు పడతా ಜನರಿಗೆ ನಮಸ್ಕಾರ. ಇಂದು ಶ್ರೀ ಅಕ್ಕಿಸಾನಿ ಗೋಪಾಲ್ ರೆಡ್ಡಿ ಮತ್ತು ಅಕ್ಕಿಸಾನಿ ಸರಸ್ವತಮ್ಮನವರ ಸ್ಮರಣಾರ್ಥ ಈ ಮುದುಮುಡುಗು ಪಂಚಾಯಿತಿ ಯರ್ಲಂಪಲ್ಲಿ ಗ್ರಾಮದಲ್ಲಿ ನಾವು ಈ ಉಚಿತ ವೈದ್ಯಕೀಯ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಎಲ್ಲ ಜನಸಾಮಾನ್ಯರು ಭಾಗವಹಿಸಿ ಅವರಿಗೆ ಇರುವ ಆರೋಗ್ಯ ಸಮಸ್ಯೆಗಳನ್ನು ನಿಪುಣ ವೈದ್ಯರೆಂದು ತಿಳಿಸಿ ತಕ್ಕ ಸಲಹೆಯನ್ನು ಪಡೆದು ಆರೋಗ್ಯವನ್ನು ಸುಶಾಂತಿವಾಗಿ ಇಟ್ಟುಕೊಳ್ಳುವುದಾಗಿ ಬಯಸುತ್ತೇನೆ. ಮುದುಮುಡುಗು ಪಂಚಾಯತ್ ವ್ಯಾಪ್ತಿ ಯರ್ಲಂಪಲ್ಲಿ ಈ ದಿನ ಒಂದು ಉಚಿತ ಶಿಬಿರ ಹಮ್ಮಿಕೊಂಡಿದ್ದಾರಲ್ಲ, ಒಂದು ಗೋಪಾಲ್ ರೆಡ್ಡಿ ಸರಸ್ವತಮ್ಮ ಜ್ಞಾಪಕ. ಇದು ಮೊದಲನೇ ವರ್ಷ. ಹೌದು. ಅಂದ್ರೆ ಈ ಭಾಗದ ಎಲ್ಲ ರೈತಾಪಿ ಜನರು, ಸಮಸ್ತ ಜನತೆಗೆ ಈ ಉಚಿತ ಕಾರ್ಯಕ್ರಮ ಪ್ರತಿ ವರ್ಷವೂ ಇದೇ ರೀತಿ ಹಮ್ಮಿಕೊಂಡು ಯಾವ ರೀತಿ ಕಾರ್ಯಕ್ರಮ ಯಶಸ್ವಿಗೆ ಸಹಕಾರ ನೀಡಿ. ಈ ಗ್ರಾಮೀಣ ಪ್ರಾಂತ್ಯದಲ್ಲಿ ತುಂಬಾ ಜನ ಹಿಂದುಳಿದಿದ್ದಾರೆ. ಎಲ್ಲರೂ ಎಜುಕೇಶನ್ ಇದ್ರು, ವಿದ್ಯಾವಂತರಾಗಿದ್ರು, ಆದ್ರೂ ಆರೋಗ್ಯದ ಬಗ್ಗೆ ಕಾಳಜಿ ಕಡಿಮೆ ಇದೆ. ಸೊ ಅದರ ಸಲುವಾಗಿ ಈ ವರ್ಷ ನಾವು ಇದು ಮೊದಲನೇ ಬಾರಿ ಮಾಡುತ್ತಿದ್ದೇವೆ. ಹಾಗೆಯೇ ಮುಂದಿನ ಬಾರಿ ಇನ್ನೂ ಅತಿ ಹೆಚ್ಚು ಸ್ಪೆಷಾಲಿಟಿಗಳು, ಇನ್ನೂ ಅತಿ ದೊಡ್ಡ ಪ್ರಮಾಣದಲ್ಲಿ ಈ ಉಚಿತ ವೈದ್ಯಕೀಯ ಶಿಬಿರವನ್ನು ನಾವು ಮುಂದೆ ನಡೆಸಿಕೊಂಡು ಹೋಗ್ಬೇಕು ಅಂತ ಬಯಸುತ್ತೇವೆ. ಈ ದಿನ ಶಿಬಿರದಲ್ಲಿ ಪಾಲ್ಗೊಂಡಂತ ಎಲ್ಲ ಒಂದು ಇವರಿಗೆ ಚಿಕಿತ್ಸೆ ಚಿಕಿತ್ಸೆ ವಿಚಾರದಲ್ಲಿ ಆ ಒಂದು ಜನರಿಗೆ ಯಾವ ರೀತಿ ತಮ್ಮ ಇಲ್ಲಿ ಬರುತ್ತಿರುವ ಎಲ್ಲ ಜನರಿಗೂ ನಮ್ಮ ಮೊಬೈಲ್ ಸಂಖ್ಯೆಯನ್ನು ಅವರಿಗೆ ತಲುಪಿಸಲಾಗುತ್ತಿದೆ. ಈ ಮುಂದೆ ಏನಾದರೂ ಅವರಿಗೆ ಆರೋಗ್ಯದ ಸಮಸ್ಯೆಗಳು ಉಂಟಾದರೆ ನೇರವಾಗಿ ನಮ್ಮನ್ನ ವಾಟ್ಸಪ್ ಮುಖಾಂತರ ಇಲ್ಲ ಫೋನ್ ಕಾಲ್ ಮುಖಾಂತರ ಅವರು ಸಂಪರ್ಕಿಸಬಹುದು. ನಾವು ತಕ್ಕ ಸಲಹೆಗಳನ್ನು ಕೊಟ್ಟು ಅವರಿಗೆ ಮಾರ್ಗದರ್ಶನ ಮಾಡುತ್ತೇವೆ. ನನ್ನ ಹೆಸರು ಡಾಕ್ಟರ್ ಸುದರ್ಶನ್ ರೆಡ್ಡಿ ಅಂತ. ನಾನು ಶಸ್ತ್ರಚಿಕಿತ್ಸಾ ವಿಭಾಗದಿಂದ ಬಂದಿರೋದು, ಬೆಂಗಳೂರಿಂದ. ಈ ಜಾಗ ಇವಾಗ ತನಕ ನೋಡಿರೋ ಪೇಷಂಟ್ಸ್ ಇಲ್ಲಿ ಊರಿನ ಕಡೆ ಎಲ್ಲ ತುಂಬಾ ತೊಂದರೆಗಳೆಲ್ಲ ಮೊಣ್ಕಾಲ್, ಬೆನ್ನೋವು ಮತ್ತೆ ಲೋವರ್ ಜಾಯಿಂಟ್ ಪೇನ್ಸ್ ಇದೆ. ಮೋಸ್ಟ್ ಆಫ್ ದ ಪೇಷಂಟ್ಸ್ಗೆ ಎಕ್ಸ್ರೇ ಎಲ್ಲ ಬೇಕಾಗಿರುತ್ತೆ. ಅಂಡ್ ಶುಗರು ಮತ್ತೆ ಡಯಾಬಿಟಿಸ್ ಏನಾದ್ರೂ ಇದ್ರೂ ಎಲ್ಲ ಸ್ಕ್ರೀನಿಂಗ್ ಚೆಕ್ಅಪ್ ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ಗೊತ್ತಾಗ್ತಾ ಇದೆ. ಅದಕ್ಕೆ ತಕ್ಕಂತೆ ಏನೇನ್ ಮೆಡಿಕೇಶನ್ಸ್ ಬೇಕಾದ್ರೆ ಎಲ್ಲ ಬರ್ಕೊಡ್ತೀವಿ. ಬಟ್ ಎಕ್ಸ್ರೇಗಳು ಏನಾದ್ರೂ ಎಲ್ಲ ಬೇಕಾಗಿದ್ರೆ ಲೋಕಲ್ ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲಾನು
ಹೋಗಿ ಮಾಡಿಸ್ಕೊಂಡ್ ಬರ್ಬೋದು. ಅದಾದ್ಮೇಲೆ ಏನ್ ಮಾಡ್ಬೇಕು ಏನು ಅಂತ ಅದಾದ್ಮೇಲೆ ನಾವು ಮುಂದಕ್ಕೆ ತೋರಿಸ್ಬೋದು. ಹೆಚ್ಚಿನ ಚಿಕಿತ್ಸೆಗೆ ಆ ಒಂದು ಚಿಕಿತ್ಸೆಗೆ ಇವ್ರ ಕೈಯಲ್ಲಿ ಏನೂ ಆಗೋದಿಲ್ಲ, ಪೇಮೆಂಟ್ ಆಗ್ಬೋದು ಯಾವ್ದಾದ್ರು ಆ ಒಂದು ಉಚಿತ ಸೇವೆಗೆ ಹೆಚ್ಚಿನ ಚಿಕಿತ್ಸೆಗೆ ತಮ್ಮ ಒಂದು ಯಾವ ರೀತಿ ತಮ್ಮ ಒಂದು ಮೆಡಿಕಲ್ ಇದರಿಂದ ಇಲ್ಲಿ ಹೆಚ್ಚಿನ ಚಿಕಿತ್ಸೆಗೆ MRI ಸ್ಕ್ಯಾನಿಂಗ್ಗಳು ಎಕ್ಸ್ರೇಗಳು ಏನಾದ್ರು ಬೇಕಾದ್ರೂ ಹತ್ರದಲ್ಲಿ SNR ಮೆಡಿಕಲ್ ಕಾಲೇಜ್ ಇದೆ. ಅಲ್ಲಿ ನಾವು ಬರ್ಕೊಟ್ಟಿರೋ ಚೀಟಿ ತಗೊಂಡು ಹೋದ್ರೆ ಅಲ್ಲಿ ಅವ್ರು ಉಚಿತವಾಗಿ ಮಾಡ್ತಾರೆ ಅಲ್ಲಿ NRI. ಎಲ್ರಿಗೂ ನಮಸ್ಕಾರ. ಇಂದು ಯಲ್ಲಂಪಲ್ಲಿ ಗ್ರಾಮದಲ್ಲಿ ಹಮ್ಮಿಕೊಂಡಿರುವ ಮೆಡಿಕಲ್ ಕ್ಯಾಂಪ್ ಅನ್ನ ಶ್ರೀಯುತ ಗೋಪಾಲ್ ರೆಡ್ಡಿ ಮತ್ತು ಶ್ರೀಮತಿ ಸರಸ್ವತಮ್ಮನವರ ಪುಣ್ಯ ಸ್ಮರಣ ಇದರಿಂದ ಹಮ್ಮಿಕೊಂಡಿದ್ದೇವೆ. ಅದನ್ನ ರಮೇಶ್ ಕುಮಾರ್ ಸ್ವಾಮಿ ಅವರು ನಮಗೆ ಬಂದು ಎಲ್ಲ ಉದ್ಘಾಟನೆ ಮಾಡಿ ಈ ಕ್ಯಾಂಪನ್ನು ಶುರು ಮಾಡೋದಕ್ಕೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಈ ಸರಿ ನಾವು ತುಂಬ ಸಣ್ಣ ಮಟ್ಟದಲ್ಲಿ ಶುರು ಮಾಡಿದ್ದೀವಿ ಈ ಕ್ಯಾಂಪ್ನ. ಮುಂದಿನ ವರ್ಷಗಳಲ್ಲಿ ಇನ್ನೂ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಇದನ್ನ ಮಾಡ್ತೀವಿ. ಮುಂದಿನ ವರ್ಷ ಮುದುಮುಳುಗು ಗ್ರಾಮದಲ್ಲಿ ಸಮಾಜ ಸೇವಕರ ಸಹಾಯದಿಂದ ಇನ್ನೂ ದೊಡ್ಡ ಮಟ್ಟದಾಗಿ ಮಾಡಬೇಕೆಂದು ನಾವು ಅನ್ಕೊಂಡಿದ್ದೀವಿ. ಸಣ್ಣ ಪುಟ್ಟ ತಪ್ಪುಗಳು ಏನಾದರೂ ನಮ್ಮ ಕಡೆಯಿಂದ ನಡೆದಿದ್ರೆ ಕ್ಷಮಿಸಿ. ಆದರೆ ನೀವೆಲ್ಲ ಸಾರ್ವಜನಿಕರು ಬಂದು ಈ ತಪಾಸಣೆಯಲ್ಲಿ ಪಾಲ್ಗೊಳ್ತಾ ಇರೋದು ನಮ್ಗೆ ತುಂಬ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಮಾಡ್ತಿರೋದು ಆದರೂ ಸಹ ಈ ಥರ ನಮಗೆ ರೆಸ್ಪಾನ್ಸ್ ಸಿಕ್ಕಿರೋದು ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಇದೇ ಥರ ಮುಂದಿನ ವರ್ಷಗಳು ನಮ್ಗೆ ಇನ್ನೂ ಹೆಚ್ಚಾಗ್ತಾ ನಾವು ಇನ್ನೂ ಹೆಚ್ಚು ಸರ್ವಿಸ್ ಮಾಡೋದಕ್ಕೆ ನಾವು ಇಷ್ಟಪಡ್ತೀವಿ. ಎಲ್ಲರಿಗೂ ಧನ್ಯವಾದಗಳು.